8 ವರ್ಷದ ಹುಡುಗಿಯರಿಗೂ ಅವ್ರು ಕರ್ಕೊಂಡು ಹೋಗಿ ಯೂನಿಫಾರ್ಮ್ ಬೂಟ್ ಹಾಕ್ತಿದ್ರು, ಅವ್ರ ಕೈಯಲ್ಲಿ ಗನ್ ಕೊಡ್ತಾ ಇದ್ರು. ಅವ್ರ ಪರವಾಗಿ, ಅವ್ರ ತಾಯಂದಿರ ಪರವಾಗಿ, ಯಾರ ಪರವಾಗೂ ಒಂದೂ ಆರ್ಟಿಕಲ್ ಬರ್ದಿಲ್ಲ ಅವರು. ಯಾಕೆ ಅವ್ರ ಸಲುವಾಗಿ ಇವ್ರು ಜೀವ ಚೋರಂದಿಲ್ವಾ? ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಇವರು? ವಿತ್ ಪ್ರೂಫ್ ಇಟ್ ಈಸ್ ಗಿವನ್ ಇನ್ ದ ಪಾರ್ಲಿಮೆಂಟ್. ಏನು ಅವ್ರ ಹತ್ರ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಅನ್ನ ವಶ ಪಡ್ಕೊಂಡ್ರು, ಅದರಲ್ಲಿ ಮೋರ್ ದೆನ್ 60 to 70% ಎಲ್ಲಿಂದ ಬಂದಿದ್ದಾವೆ ಅವರಿಗೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಇಂದ ಇವರು ಡಕೈತಿ ಮಾಡ್ಕೊಂಡು ಹೋಗಿರೋದನ್ನ, ಪೊಲೀಸ್ ಸ್ಟೇಷನ್ ಇಂದ ತಗೊಂಡಿರೋದು ಆರ್ಮ್ಸ್ ಅಂಡ್ ಅಮ್ಯುನಿಷನ್. ಇದು ಇವತ್ತು 17,000 ಕಿಲೋಮೀಟರ್ ಇದೇ ರೆಡ್ ಕಾರಿಡಾರ್ ಅಂತ ಹೇಳ್ತಾರಲ್ಲ, ನೆಕ್ಸಲ್ ಎಫೆಕ್ಟೆಡ್ ಏರಿಯಾದಲ್ಲಿ 17,000 ಕಿಲೋಮೀಟರ್ ರೋಡ್ ಮಾಡಬೇಕು ಅಂತಂದ್ರೆ 10 ವರ್ಷದಲ್ಲಿ 12,000 ಕಿಲೋಮೀಟರ್ ಆಲ್ರೆಡಿ ರೋಡ್ ರಸ್ತೆಯನ್ನು ಮಾಡಾಗಿದೆ ಮೋದಿಜಿಯವರ ಸರ್ಕಾರದ ನೇತೃತ್ವದಲ್ಲಿ. 5,000 ಮೊಬೈಲ್ ಟವರ್ಗಳನ್ನು ಹಾಕಿದ್ದಾರೆ ಅಟ್ ದ ಕಾಸ್ಟ್ ಆಫ್ 6,000 crore rupees, so that they all will be connected. ಹೇಗೆ ನಾವೆಲ್ಲರೂ ಕನೆಕ್ಟೆಡ್ ಇದ್ದೀವಿ ಇಂಟರ್ನೆಟ್ ಮೂಲಕ ಎಲ್ಲ ಜಗತ್ತಿನೊಳಗಡೆ, ಅವರಿಗೂ ಒಂದು ಸೌಲಭ್ಯ ಸಿಗಲಿ ಅಂತ ಅನ್ಕೊಂಡ್ಬಿಟ್ಟು 20,000 ಕೋಟಿ ಇವತ್ತು ಅವರ ಅಭಿವೃದ್ಧಿ ಸಲುವಾಗಿ ಖರ್ಚು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವರಿಗೆ ಮನೆ ಇರಲಿಲ್ಲ, ಕುಡಿಯೋಕ್ಕೆ ಸ್ವಚ್ಛ ನೀರಿರಲಿಲ್ಲ, ಆಧಾರ್ ಕಾರ್ಡ್ಗಳು ಇರಲಿಲ್ಲ, ಇವ್ರಿಗೆ ಯಾವುದೂ ಗೌರ್ಮೆಂಟ್ ಸ್ಕೀಮ್ ಹೋಗ್ತಾ ಇರಲಿಲ್ಲ. ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಸಬ್ಕಾ ವಿಕಾಸ್ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಇವತ್ತು ಏನಾದರೂ ಈ ಒಂದು ಕೋಟಿಗೆ ಏನಾದರೂ ನ್ಯಾಯ ಸಿಕ್ಕಿದೆ ಅಂದರೆ ಇದು. ಇವತ್ತು ಅವ್ರಿಗೆ 5 kg ಅಕ್ಕಿ ಸಿಗ್ತಾ ಇದೆ, ಅವ್ರಿಗೆ ಆಧಾರ್ ಕಾರ್ಡ್ ಇದೆ, ಅವ್ರಿಗೆ ಮೊಬೈಲ್ ನೆಟ್ವರ್ಕಿಂಗ್ ಇದೆ, ಅವರಿಗೆ ರಸ್ತೆ ಇದೆ, ಅವರಿಗೆ ಹಾಸ್ಪಿಟಲ್ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ, ಇವತ್ತು ಅವರಿಗೆ ಶಾಲಾ ಕಾಲೇಜುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಇದೆಲ್ಲ ಯಾಕಾಯಿತು ಅಂತಂದ್ರೆ ಬಿಕಾಸ್ ಇದೇನು ಒಂದು ಛಲ ಇತ್ತಲ್ಲ, ಬಡವರ ಜನ ಸಲುವಾಗಿ, ದೀನ ದಲಿತರ ಸಲುವಾಗಿ, ನಮ್ಮ ಆದಿವಾಸಿ ಅಣ್ಣ ತಮ್ಮಂದಿರ ಸಲುವಾಗಿ, ಮಕ್ಕಳ ಸಲುವಾಗಿ ಏನು ಇದು ನಿಜವಾದ ಒಂದು ದೇಶ ಪ್ರೇಮ ಅಂತ ಏನಾದರೂ ಇದ್ರೆ ಇದು ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಅವರ ಕಾರ್ಯಕರ್ತರಲ್ಲಿದೆ ಅಂತ ನಾನು ಇವತ್ತು ಹೇಳ್ತೀನಿ. ಕಾಂಗ್ರೆಸ್ ಯಾವಾಗಲೂ ಮಾಡಿರೋದು ದೇಶ ಒಡೆಯುವಂತ ಕೆಲಸ, ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಯಾವತ್ತು ದೀನ ದಲಿತರ ಸಲುವಾಗಿ, ಆದಿವಾಸಿಗಳ ಸಲುವಾಗಿ ಯಾವತ್ತಿಗೂ ನಿಂತಿಲ್ಲ ಇವರು. ಇವ್ರನ್ನೆಲ್ಲ ಪೋಷಣೆ ಮಾಡಿದಂತ ಇದು ಒಂದು ಕಾಂಗ್ರೆಸ್ ಪಕ್ಷ. ಇದು ಇವತ್ತು 550 ಫೋರ್ಟಿಫೈಡ್ ಪೊಲೀಸ್ ಸ್ಟೇಷನ್ಗಳಾಗಿದೆ. 550. ಯಾವಾಗ 1-2 ಪೊಲೀಸ್ ಸ್ಟೇಷನ್ಗಳು ಇರ್ತಾ ಇರಲಿಲ್ಲ, 550 ಪೊಲೀಸ್ ಸ್ಟೇಷನ್ಗಳಾಗಿದೆ. 7,000ಕ್ಕಿಂತ ಜಾಸ್ತಿ ನೆಕ್ಸಲ್ಸ್ಗೆ ಇವರು ಯಾವಾಗ ಅವರು ಸರೆಂಡರ್ ಆಗಿಲ್ಲ ಅಂದ ತಕ್ಷಣ ಆಕ್ಷನ್ ಹ್ಯಾಸ್ ಬಿನ್ ಟೇಕನ್. 17,000 ನಕ್ಸಲ್ಗಳು ಇವತ್ತು ಸರೆಂಡರ್ ಆಗಿದ್ದಾರೆ, ಕ್ಯಾಪ್ಚರ್ಡ್ ಆಗಿದ್ದಾರೆ. 20,000ಕ್ಕಿಂತ ಜಾಸ್ತಿ ನಕ್ಸಲ್ಸ್ ಇವತ್ತು ಸರೆಂಡರ್ ಆಗಿದ್ದಾರೆ. ಯೋಚನೆ ಮಾಡಿ, 10 ವರ್ಷದಲ್ಲಿ CA ಅನ್ನು ತಗೊಂಡು ಬಂದರು, ಆರ್ಟಿಕಲ್ 370 ರದ್ದು ಮಾಡಿದರು, 33% ರಿಸರ್ವೇಷನ್ ಯಾವ ಬಿಲ್ಲನ್ನು ರಾಹುಲ್ ಗಾಂಧಿ ಪಾರ್ಲಿಮೆಂಟಲ್ಲಿ ಹರಿದು ಹಾಕಿದ್ರು ಅದನ್ನು ಇವತ್ತು ಜಾರಿಗೆ ತಗೊಂಡು ಬಂದಿದ್ದಾರೆ. 33% ರಿಸರ್ವೇಷನ್ ಫಾರ್ ವುಮೆನ್ ಇನ್ ಪೊಲಿಟಿಕ್ಸ್ ಅಂತ ಹೇಳಿಬಿಟ್ಟು. ಅಷ್ಟೇ ಅಲ್ಲ, ಗರ್ಭಕಂಠದಿಂದ ಏನು ಕ್ಯಾನ್ಸರ್ ರೋಗದಿಂದ ಮುಂದೆ ಬಳಗಬಾರ್ದು, ಸೆಕೆಂಡ್ ಹೈಯೆಸ್ಟ್ ಕ್ಯಾನ್ಸರ್ ಏನು ನಮ್ಮ ದೇಶದಲ್ಲಿದೆ, ನಮ್ಮ ಹೆಣ್ಣುಮಕ್ಕಳು ಸುರಕ್ಷಿತವಾಗಿರಲಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ. ಇವತ್ತು ಕೋವಿಡ್ ಬಂದಾಗ 140 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್, ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಫ್ರೀ ಆಫ್ ಕಾಸ್ಟ್ ಕೊಟ್ಟು. ಯಾವುದಾದ್ರೂ ಒಂದು ದೇಶ ಕಟ್ಟುವ ಕೆಲಸ ಮಾಡಿದರೆ ಅದು ಆದರಣೀಯ ನರೇಂದ್ರ ಮೋದಿಜಿ ಮತ್ತು ಅವರ ಟೀಮ್ ಮತ್ತು ತಾವೆಲ್ಲರೂ, ನೀವೇನೆಲ್ಲರೂ ಕೂತಿದ್ದೀರ ಇವತ್ತು. ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ದ ಪೀಪಲ್ ಫಾರ್ ವೋಟಿಂಗ್ ಮೋದಿಜಿ 3rd time ಅಗೇನ್ ಆಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಆ ಕಾರಣದಿಂದ ಇವತ್ತು ಭಾರತ ಅಷ್ಟೇ ಸುರಕ್ಷಿತವಾಗಿ ಕೂತಿದ್ದೀವಿ. ಬೇರೆ ಎಲ್ಲ ದೇಶಗಳೇ ನೋಡಿ, ಎಲ್ಲಂದ್ರೆ ಅಲ್ಲಿ ಬಾಂಬ್ ಬೀಳ್ತಾ ಇದ್ದಾವೆ. ಎಲ್ಲಂದ್ರೆ ನೀವು ನೋಡ್ತಾ ಇರಬೇಕು, ಫ್ಲ್ಯಾಟ್ಗಳು
ಮಾಡಿರೋದು ಜೀವನ ಪೂರ್ತಿ ಕಟ್ಟಿರೋದು ಅವರೆಲ್ಲ ಜೀವನ ಪೂರ್ತಿ ಎಲ್ಲ ಇವತ್ತು 1 ಸೆಕೆಂಡಲ್ಲಿ ಧ್ವಂಸ ಆಗ್ತಾ ಇದೆ. ಎವ್ರಿ ಕಂಟ್ರಿ ಇಸ್ ಇನ್ಸೆಕ್ಯೂರ್ ಟುಡೇ ಎಕ್ಸೆಪ್ಟ್ ಫಾರ್ ಇಂಡಿಯಾ. ಪ್ರಶ್ನೆ ಮಾಡ್ತಾ ಇದ್ರು ಮೋದಿಜಿ ಅವರು, ಏನು ಇಷ್ಟೊಂದು ವಿದೇಶ ಯಾತ್ರೆ ಮಾಡ್ತಾರೆ, ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ಹಾಳು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಇದೆ ಇವತ್ತು. ಡಿಮಾನಿಟೈಸೇಷನ್ ಯಾಕೆ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ದುರಂಧರ್ 2 ಮೂವಿಯಲ್ಲಿ ನೀವು ನೋಡ್ಬೋದು. ಇವತ್ತು ದೇಶ ಕಟ್ಟುವಂಥ ಕೆಲಸ ಆದರಣೀಯ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಭಾಳ ಚಿಂತೆ ಮಾಡುವಂಥ ವಿಷಯ ಏನಂದರೆ, ನಾವು ಮತ್ತೆ ಇವತ್ತು ನಾವು ಲೋಕಲ್ ಮಾತಾಡಬೇಕು ಅಂದರೆ ಕಲ್ಯಾಣ ಕರ್ನಾಟಕ 78 ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ, ಇನ್ನೂ ಬ್ಯಾಕ್ವರ್ಡ್ ರೀಜನ್. ಆರ್ಟಿಕಲ್ 371 ತೊಗೊಂಡು ಬಂದ್ರೂ ಬ್ಯಾಕ್ವರ್ಡ್ ರೀಜನ್. 5,000 ಕೋಟಿ ನಾವು ಕೊಟ್ಟಿದ್ದೀವಿ ಅಂದ್ರೂ ಬರೀ 800 ಕೋಟಿ ಅಷ್ಟೇ ಖರ್ಚು ಮಾಡ್ತಾರೆ. ಉಳ್ಕಿದ್ದು ಏನು ಮಾಡ್ತಾರೆ? ರಾಮ್ಜಾನೆ. ಅಂದರೆ ಬ್ಯಾಕ್ವರ್ಡ್, ನಾವು ಅಷ್ಟು ಬ್ಯಾಕ್ವರ್ಡ್ ಇದ್ದೀವ ನಾವು ಜನಗಳು, ಅಥವಾ ಇಲ್ಲಿನ ನಾಯಕರಲ್ಲಿ ನಮ್ಮ ಜಿಲ್ಲೆಯನ್ನು, ನಮ್ಮ ಕಲ್ಯಾಣ